ಲೋಕಸಭೆ ಚುನಾವಣೆಗೆ ತಯಾರಿ ಮಾಡಿಕೊಳ್ತಾ ಇದೆ. ಒಂದು ಕಡೆಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಹಾಗೂ ರಾಷ್ಟ್ರ ರಾಜಕಾರಣದಲ್ಲೂ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಈ ಬೆನ್ನಲ್ಲೇ ಸಚಿವ ಜಮೀರ್ ಅಹಮದ್ ಖಾನ್ಗೆ ಹೈಕಮಾಂಡ್ ನಿಂದ ಕರೆ ಬಂತ ಅನ್ನೋ ಪ್ರಶ್ನೆ ಇದೆ. ಆ ಕರೆ, ಆ ಟಾಸ್ಕ್ ಎಲ್ಲದರ ಬಗ್ಗೆ ಡೀಟೇಲ್ಸ್ ನೋಡ್ತಾ ಹೋಗು. ಮೇಜರ್ ಟಾಸ್ಕ್ ಅನ್ನ ಸಚಿವ ಜಮೀರ್ ಅಹಮದ್ ಖಾನ್ಗೆ ಕೊಡೋದಕ್ಕೆ ಮನಸ್ಸು ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಆದ್ರೆ ಟಫ್ ಕಂಡೀಷನ್ ಅನ್ನ ಅಪ್ಲೈ ಮಾಡಲಾಗಿದೆ. ಆ ಟಫ್ ಕಂಡೀಷನ್ ಏನು ಅನ್ನೋದನ್ನ ಕೂಡ ಹೇಳ್ತೀನಿ. ಮೈನಾರಿಟಿಗೆ ನಾನೇ ನಾಯಕ ಅಂತ ಹೇಳ್ಕೊಂಡು ಬರ್ತಾ ಇರ್ತಾರೆ ಆಗಾಗ ಕಾಂಗ್ರೆಸ್ ವಲಯದಲ್ಲಿ ಜಮೀರ್ ಅಹಮದ್ ಖಾನ್. ಇದನ್ನ ನಾವು ಒಪ್ಕೊಳ್ತೀವಿ, ಬಟ್ ನಿಮ್ಗೊಂದು ಟಾಸ್ಕ್ ಕೊಡ್ತೀವಿ, ಅದನ್ನ ನೀವು ಪೂರೈಸಿದ್ರೆ ಇದನ್ನ ಎಲ್ಲರೂ ಒಪ್ಕೊಳ್ತಾರೆ ನೋಡಿ ಅಂತ ಹೇಳಿದ್ದಾರಂತೆ. 4 ಸ್ಥಾನವನ್ನ ಕೊಡಿ ಅಂತ ಜಮೀರ್ ಅಹಮದ್ ಖಾನ್ ಕೇಳಿದ್ರು. ಹೈಕಮಾಂಡ್ ಇದಕ್ಕೆ ಟಫ್ ಕಂಡೀಷನ್ ಅನ್ನ ಹಾಕಿದೆ. ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮಾತ್ರ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಕೇಶ್, ಹೈಕಮಾಂಡ್ ಕೊಟ್ಟಿರುವಂತಹ ಟಾಸ್ಕ್ ಅನ್ನ ಒಪ್ಪಿಕೊಂಡ್ರೆ ಒಂದು ಜಮೀರ್ ಅಹಮದ್ ಖಾನು ಸಮರ್ಥ ನಾಯಕ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಕಸ್ಮಾತ್ ಕೆಲವು ಕ್ಷೇತ್ರದಲ್ಲಿ ಗೆಲ್ಲಿಸ್ಕೊಂಡು ಬರೋಕಾಗಿರೋ ಕ್ಷೇತ್ರಗಳನ್ನು ಕೊಟ್ಟು ಇಲ್ಲಿ ಗೆಲ್ಲಿಸಿ ಅಂತ ಹೇಳಿದ್ರೆ, ಒಂದು ವೇಳೆ ಫೇಲ್ ಆದ್ರೆ ಒಂದು ಹಣೆಪಟ್ಟಿಯನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ ಜಮೀರು. ಸೊ ಏನ್ ಮಾಡ್ತಾರೆ, ಏನ್ ಟಾಸ್ಕು, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಮಮತಾ, ಒಂದು ಸ್ಪಷ್ಟ, ಕಳೆದ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ 4 ಸ್ಥಾನ, ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ 4 ಸ್ಥಾನವನ್ನು ಬಿಟ್ಟುಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಟ್ಟಿದ್ರು ಅನ್ನುವಂಥದ್ದು, ಅದನ್ನ ಡಿಮ್ಯಾಂಡ್ ಕೂಡ ಮಾಡಿದ್ರು ಅನ್ನುವಂಥದ್ದು. ಎಲ್ಲೆಲ್ಲಿ ಬೇಕು ಅನ್ನುವಂಥ ವಿಚಾರದಲ್ಲೂ ಕೂಡ ಹಾವೇರಿ ಇರ್ಬೋದು, ಧಾರವಾಡ ಇರ್ಬೋದು, ಬೀದರ್ ಮತ್ತು ಬೆಂಗಳೂರು ಸೆಂಟ್ರಲ್ 4 ಬಿಟ್ಕೊಡ್ಬೇಕು ಅನ್ನುವಂಥ ಬೇಡಿಕೆಯನ್ನು ಕೇಳಿದ್ರು ಅನ್ನುವಂಥದ್ದು. ಆದರೆ ಇದಕ್ಕೆ ಹೈಕಮಾಂಡ್ ಈಗ ಹೊಸ ಷರತ್ತಿನೊಂದಿಗೆ ಜಮೀರ್ ಅಹಮದ್ ಖಾನ್ ಅವರಿಗೊಂದು ಆಪ್ಷನ್ ಅನ್ನು ಕೊಟ್ಟಿದೆ ಅನ್ನುವಂಥದ್ದು. 3 ಸ್ಥಾನವನ್ನು ಬಿಟ್ಕೊಡ್ತೀವಿ, ವಿಶೇಷವಾಗಿ ಬೆಂಗಳೂರು ಸೆಂಟ್ರಲ್ನಿಂದ ನೀವೇ ಸ್ಪರ್ಧೆ ಮಾಡಬೇಕು ಅನ್ನುವಂತಹದ್ದಾದ್ರೆ ಅದನ್ನು ಬಿಟ್ಕೊಡ್ತೀವಿ ಅನ್ನೋದು ಒಂದು ವಿಚಾರ. ಅದಲ್ಲದೆ ಬೀದರಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋದಾದ್ರೆ ಸಚಿವ ರಹೀಂ ಖಾನ್ ಅವ್ರನ್ನ ಮನವೊಲಿಸಿ ಮತ್ತು ಸ್ಪರ್ಧೆ ಮಾಡುವಂತೆ ಮಾಡಬೇಕು, ಜೊತೆಗೆ ಅವರು ಗೆಲ್ಲಕ್ಕೆ ಬೇಕಾದಂಥ ರೀತಿಯಲ್ಲಿ ನೀವು ಕೂಡ ಸಹಕರಿಸಬೇಕು ಅನ್ನುವಂಥದ್ದು. ವಿಶೇಷವಾಗಿ ಮಂಗಳೂರನ್ನ ಆಪ್ಷನ್ ಇಟ್ಟಿದ್ದಾರೆ, ಒಂದು ಆಫರ್ ಇಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇರುವಂಥದ್ದು. ಅದಕ್ಕೆ ಅಭ್ಯರ್ಥಿ ಆಗಿರುವಂಥದ್ದು ಕೂಡ ಅಷ್ಟೇ ವಿಶೇಷ ವ್ಯಕ್ತಿ, ಸ್ಪೀಕರ್ ಆಗಿರ್ತಕ್ಕಂಥ UT ಖಾದರ್ ಅವ್ರನ್ನ ಮನವೊಲಿಸಲಿಕ್ಕೆ ಸಾಧ್ಯನಾ? ಅವರಾದ್ರೆ ಸಾಫ್ಟ್ ಇರುವಂಥವ್ರು, ಒಳ್ಳೆ ಕ್ಯಾಂಡಿಡೇಟ್ ಆಗಬಲ್ಲರು, ಅವ್ರನ್ನ ಮನವೊಲಿಸಿ ಅಭ್ಯರ್ಥಿಯಾಗಿಸಿ ಮತ್ತು ಗೆಲ್ಲಿಸಿಕೊಂಡು ಬರುವಂಥ ಇಷ್ಟೂ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋದಾದ್ರೆ ನೀವು ಹೇಳಿದ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಮೈನಾರಿಟಿಗೆ ಸ್ಥಾನವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ಅನ್ನುವಂಥದ್ದು. ಇದು ಸಚಿವ ಜಮೀರ್ ಅಹಮದ್ ಖಾನ್ ರವರ ಪಾಲಿಗೆ ಹೊಸ ರೀತಿಯ ಚಾಲೆಂಜ್ ಹೌದು. ಆದರೆ ಇವರು ಒಪ್ಕೊಳ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಒಪ್ಪಿಕೊಂಡ್ರೆ 3 ಸ್ಥಾನ ಕೊಡ್ತಾರೆ, ಕೊಟ್ಟರೆ ಗೆಲ್ಸ್ಕೊಬರಕ್ಕೆ ಆಗುತ್ತಾ ಇವ್ರ ಕೈಲಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ. ಹಾಗಾಗಿ 4 ಸ್ಥಾನ ಕೇಳಿದಂತಹ ಜಮೀರ್ ಅಹಮದ್ ಖಾನ್ ಅವರಿಗೆ ವಿಶೇಷವಾದ 3 ಸ್ಥಾನಗಳ ಬಗ್ಗೆ ಮತ್ತು ಯಾರು ಅಭ್ಯರ್ಥಿ ಆದ್ರೆ ಸೂಕ್ತ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಇದನ್ನ ಮಾಡ್ಲಿಕ್ಕೆ ಆಗುತ್ತಾ ಅವ್ರ ಹತ್ರ ಅನ್ನುವಂಥದ್ದು ಈಗ ಎದ್ದಿರುವಂಥ ಪ್ರಶ್ನೆ ಕೂಡ. ಮಮತಾ, ಧನ್ಯವಾದ ಸುಕೇಶ್. ಒಪ್ಪಿಕೊಂಡ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಒಂದು ಸಮರ್ಥ ನಾಯಕ ಅನ್ನೋ ಹಣೆಪಟ್ಟಿ ಸಿಕ್ಬಿಡುತ್ತೆ. ಒಪ್ಪಿಕೊಳ್ಳಿಲ್ಲ ಅಂದ್ರೆ ಲೀಡರ್ ಅಲ್ವಲ್ಲ ಅನ್ನುವಂತಹ ಕಳಂಕ. ಬಿಕಾಸ್ ಇವ್ರಿಗೆ ಹೇಳ್ತಾ ಇರೋದು ಹೈಕಮಾಂಡು, ದಕ್ಷಿಣ ಕನ್ನಡ ಕ್ಷೇತ್ರವನ್ನು ನೀವು ಗೆಲ್ಲಿಸ್ಕೊಂಡು ಬರಬೇಕು ಅಂತ. 1990ರಿಂದ ಒಂದು ಎಕ್ಸಾಂಪಲ್ ನಾನು ಹೇಳ್ತಾ ಇರೋದಷ್ಟೇ. 90ರಿಂದ ಅಲ್ಲಿ ಬಿಜೆಪಿ ಗೆಲ್ತಾ ಬರ್ತಾ ಇದೆ. ಅಂತ ಕ್ಷೇತ್ರವನ್ನು ಕೊಟ್ಬಿಟ್ಟು ನೀವು UT ಖಾದರ್ನ ನಿಲ್ಲಿಸ್ತೀನಿ, ಗೆಲ್ಸ್ಕೊಂಡು ಬರ್ಬೇಕು ನೀವು ಅಂತ ಹೇಳಿದ್ರೆ ಅಗೇನ್ ಇಲ್ಲಿ ಕನ್ಫ್ಯೂಷನ್ ಇದೆ.